ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 32ನೇ ಅಫಿಷಿಯಲ್ ಮಾಡೆಲ್ ಪೇಪರನ್ನು ಸಾಲ್ವ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ನಾವು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ 31 ಅಫಿಷಿಯಲ್ ಮಾಡೆಲ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ನೀವು ಅವನ್ನೆಲ್ಲ ಕೂಡ ರೆಫರ್ ಮಾಡ್ಕೋಬೋದು. ಅದೇ ರೀತಿ ಈ ಒಂದು ಕ್ಲಾಸ್ನಲ್ಲಿ ನಾವು 15 ಗಣಿತ ಪ್ರಶ್ನೆಗಳು ಮತ್ತು 5 ರೀಸನಿಂಗ್ನ ಪ್ರಶ್ನೆಗಳು, ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನು ಯಾವ ರೀತಿ ಎಕ್ಸಾಮ್ನಲ್ಲಿ ಅಟೆಂಪ್ಟ್ 100% ಅಕ್ಯುರೇಟ್ ಆಗಿ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ರೈಟ್, ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ಮೊದಲನೇ ಪ್ರಶ್ನೆ ಏನದ ನೋಡ್ತಾ ಹೋಗೋಣ. ಓಕೆ, ರೈಟ್, ನೋಡ್ರಿ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂತಂದ್ರೆ ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾವನ್ನ ಯೂಸ್ ಮಾಡುವಂಥದ್ದು. ಇಲ್ಲ ಇನ್ನೊಂದು ಮೆಥಡ್ ಅದ, ಅದನ್ನು ಕೂಡ ಮಾಡ್ಬೋದು. ಓಕೆ, ಸಿಂಪಲ್ ಫಾರ್ಮುಲಾ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. n ಅಂತಂದ್ರೆ ಕೊಟ್ಟಂತಹ ಸಂಖ್ಯೆ, 20 ಗುಣಿಸು 20 ಪ್ಲಸ್ 1 ಅಂದ್ರೆ 21 ಡಿವೈಡೆಡ್ ಬೈ 2. 2 ಒಂದ್ಲೆ 2 ಹತ್ಲೆ 21 ಇಂಟು 10 ಅಂದ್ರೆ ಎಷ್ಟು ಬರ್ತದಪ್ಪ? 210 ಬರ್ತದ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಸೊಲ್ಯೂಷನ್. ಓಕೆ, ನೀವು ಇದನ್ನು ಕೂಡಿಸ್ಕೋತಾ ಕಳ್ಕೋತಾ ಕೂಡಿರೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಈ ಕ್ವಶನ್ ಅನ್ನ ನೀವು ಮಾಡಬಹುದು. ಎರಡನೆಯ ಪ್ರಶ್ನೆ, ಎ ಬಿ ಮತ್ತು ಸಿ ಅವರ ಸರಾಸರಿ ತೂಕ 78 kg. ಓಕೆ, ಎ ಮತ್ತು ಬಿ ಅವರ ಸರಾಸರಿ ತೂಕ 94 kg ಆಗಿದ್ರೆ ಸಿ ಯ ತೂಕ ಎಷ್ಟು ಅಂತ ಕೇಳಿರುವಂಥದ್ದು. ನೋಡ್ರಿ, ಟೋಟಲ್ ನಾವು ಸರಾಸರಿ ಹೆಂಗೆ ಕಂಡುಹಿಡಿತೀವಿ? ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್, ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. ನೋಡ್ರಿ, ಇಲ್ಲಿ ಸರಾಸರಿ ಅಂದ್ರೆ ಏನು? ಒಬ್ಬೊಬ್ಬರದು 78 ಅಂತ. ಹಾಗಾದ್ರೆ ಇದ್ರೊಳಗೆ ಇವರು 3 ಜನ ಅದಾರ. ಹಾಗಾದ್ರೆ ಒಬ್ಬೊಬ್ಬರದು 78 ಐತಂದ್ರೆ 3 ಮಂದಿದು ಎಷ್ಟಾಕತಿ? 78 ಗುಣಿಸು 3 ಆಗ್ತದೆ. ಹೌದಾ? ರೈಟ್, ಇದನ್ನು ಗುಣಸಾಕ್ ಹೋಗ್ಬೇಡ್ರಿ, ನೀವು ಜಸ್ಟ್ ತಿಳ್ಕೋರಿ ಮೊದಲೇಕ, ಆಮೇಲೆ ನೀವು ಡೈರೆಕ್ಟ್ ಆಗಿ ಮಾಡ್ತೀರಿ. ನೋಡ್ರಿ, ಇಲ್ಲಿ ಎ ಬಿ ಸಿ 3 ಜನ ಅದಾರ, ಇಲ್ಲಿ ಎ ಬಿ 2 ಜನ ಅದಾರ. ಹಾಗಾದ್ರೆ ಇಲ್ಲಿ ಒಬ್ಬೊಬ್ಬರದು 94 ಅದ. ಹಾಗಾದ್ರೆ ಇಲ್ಲಿ ಇರೋರು 2 ಜನ ಅದಾರ ಅಂತಂದ್ರ ಏನಾಗ್ತದೆ? ಇದು 94 ಗುಣಿಸು 2 ಆಗ್ತದ. ಇದನ್ನು ಗುಣಸಾಕ್ ಹೋಗ್ಬೇಡ್ರಿ, ಹಂಗ ಇಟ್ಕೋರಿ. ರೈಟ್, ಹಾಗಾದ್ರೆ ಸಿ ಬೆಲೆ ಕಂಡುಹಿಡಿಬೇಕು. ನಾವು ಎ ಬಿ ಸಿ ಒಳಗ ಎ ಬಿ ನ ಕಳೆದು ಬಿಟ್ರೆ ನಮಗೆ ಸಿ ಬೆಲೆ ಆಟೋಮೆಟಿಕ್ ಆಗಿ ಸಿಗ್ತದೆ. ಹೌದೋ ಇಲ್ಲೋ? ನೋಡ್ರಿ, ಪೂರ್ತಿ ಗುಣಾಕಾರ ಮಾಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ಹೆಂಗೆ ಮಾಡ್ರಿ? ಕೊನೆಯ ಸಂಖ್ಯೆ ನೋಡ್ರಿ, ಇಲ್ಲೂ ಬೇರೆ ಐತಿ, ಇಲ್ಲೂ ಬೇರೆ ಐತಿ, ಇಲ್ಲೂ ಬೇರೆ ಐತಿ, ಇಲ್ಲೂ ಬೇರೆ ಐತಿ ಅಂದ್ರೆ ಕೊನೆಯ ಸಂಖ್ಯೆಯನ್ನ ಮಾತ್ರ ಗುಣಾಕಾರ ಮಾಡ್ರಿ. 8 3 24. ಹಾಗಾದ್ರೆ ಲಾಸ್ಟ್ ಎಷ್ಟು ಬರ್ತದಪ್ಪ? ಅಲ್ಲಿ 4 ಬರ್ತದ. 4 2 8. ಹಾಗಾದ್ರೆ ಲಾಸ್ಟ್ ಎಷ್ಟು ಬರ್ತದಪ್ಪ? 8. ಇದನ್ನ ಕಳೆದು ಬಿಡ್ರಿ. 4 8 ಕಳೆಯಕ್ ಬರಂಗಿಲ್ಲ. 14 8 ಕಳೆದ್ರೆ ಎಷ್ಟು ಬಂತಪ್ಪ? 6 ಬರಬೇಕು. ಲಾಸ್ಟ್ಗೆ 6 ಯಾವ ಆಪ್ಷನ್ ಅದ? ಆಪ್ಷನ್ 1 ಇರುವಂತದ್ದು ಇದೇ ಸರಿಯಾದ ಉತ್ತರ ಆಗಿತ್ತು. ಪೂರ್ತಿ ಗುಣಾಕಾರ ಮಾಡಿ ನೀವೇನು ಕಳೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ಈ ಒಂದು ಪ್ರಶ್ನೆಯೊಳಗ. ರೈಟ್, ನೆಕ್ಸ್ಟ್, ರಾಹುಲ್ ಬ್ಯಾಂಕ್ನಲ್ಲಿ 100 ರೂಪಾಯಿ ಹೂಡಿಕೆ ಮಾಡಿದ್ದಾನೆ. ಅದು ವರ್ಷಕ್ಕೆ 10% ಸರಳ ಬಡ್ಡಿಯನ್ನು ನೀಡುತ್ತದೆ. 1 ವರ್ಷಕ್ಕೆ 10% ಕೊಡ್ತದೆ. ಹಾಗಾದ್ರೆ 1 ವರ್ಷದ ನಂತರ ಅವನು ಎಷ್ಟು ಸರಳ ಬಡ್ಡಿಯನ್ನು ಗಳಿಸ್ಯಾನ? ಅಂದ್ರೆ 1 ವರ್ಷ ಆದ್ಮ್ಯಾಗ ಅವ್ನಿಗೆ 8 ರೂಪಾಯಿ ಬಡ್ಡಿ ಬಂದೈತೆ. ನೋಡ್ರಿ, 1 ವರ್ಷಕ್ಕೆ 10% ಬಡ್ಡಿ ಅಂದ್ರೆ 1 ವರ್ಷದ ಕಂಡುಹಿಡಿಬೇಕು ನಾವು. 100 ರೂಪಾಯಿ ಹೂಡಿಕೆ ಮಾಡಿದ್ದ 10% ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಇದೇನಿರ್ತತೆ? 10% ಇರ್ತತಿ. ಹಾಗಾದ್ರೆ 10% ಅಂದ್ರೆ ಎಷ್ಟು? 10 ರೂಪಾಯಿ. ಆಪ್ಷನ್ 2 ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಮುಗಿಸಬಹುದು. ರೈಟ್, ನೆಕ್ಸ್ಟ್, ಫಾರ್ಮುಲಾ ಬೇಕಂದ್ರೆ ನೀವೆಲ್ಲರೂ ಮಾಡ್ಕೋಬಹುದು. ಅಸಲು ಗುಣಿಸು ಬಡ್ಡಿ ದರ ಗುಣಿಸು ಸಮಯ ಭಾಗಿಸು 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. 100ರಿಂದ 100 ಹೋತು, 10 ಇಂಟು 10 10 ಇಂಟು 1 ಅಂದ್ರೆ 10 ಬರ್ತದೆ. ಬಟ್ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೂ ಕೂಡಿಸೋದದ, ಆದ್ರೆ ಇಲ್ಲೂ ಕೊನೆಯಲ್ಲಿ ಗಮನಿಸ್ರಿ ಎಲ್ಲ ಬೇರೆ ಬೇರೆ ಅದಾವು. ಅದಕ್ಕೋಸ್ಕರ ಪೂರ್ತಿ ಯಾಕೆ ಕೂಡಿಸ್ಬೇಕು? ನಾವು ಕೊನೆಯದನ್ನ ಮಾತ್ರ ಕೂಡಿಸ್ಕೋತ ಹೋಗೋಣ. 0 ಪ್ಲಸ್ 5 ಅಂದ್ರೆ 5, 5 ಪ್ಲಸ್ 6 ಅಂದ್ರೆ 11, 11 ಅಂದ್ರೆ ಲಾಸ್ಟ್ 1 ಬರ್ತೈತಿ. 1 ಪ್ಲಸ್ 1 ಅಂತಂದ್ರೆ ಲಾಸ್ಟ್ 2 ಬರಬೇಕು. ಲಾಸ್ಟ್ 2 ಯಾವ ಆಪ್ಷನ್ ಒಳಗೈತಿ? ನೋಡ್ರಿ, ಆಪ್ಷನ್ 1 ಒಳಗೈತಿ. ಇದೇ ಇದರ ಉತ್ತರ ಆಗಿತ್ತು. ನಾವು ಪೂರ್ತಿ ಏನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್, ನೆಕ್ಸ್ಟ್, 15 33 42ರ ಮ ಸ ಅ ಕಂಡಿಡ್ರಿ. ಮ ಸ ಅಂತಂದ್ರೆ ಇದ್ರೊಳಗಿನ ಯಾವ ಒಂದು ದೊಡ್ಡ ಸಂಖ್ಯೆ ಎಲ್ಲಾನು ಭಾಗ ಹೊಡಿತೈತಿ.
ನೋಡ್ರಿ ದೊಡ್ಡದು ಯಾವ್ದೈತಿ ಮಸ ಅಂದ್ರೆ ದೊಡ್ಡದ. ಹನ್ನೊಂದು ಐತಿ. ಹನ್ನೊಂದು ಏನ್ರಿ 15ರಿಂದ ಭಾಗ ಹೊಡಿತೈತನ, ಹೊಡೆಯಂಗಿಲ್ಲ. ಸೊ ಕ್ಯಾನ್ಸಲ್ ಆಯ್ತು. ರೈಟ್. ಅದನ್ನ ಬಿಟ್ಟರೆ ದೊಡ್ಡದು ಯಾವ್ದೈತಿ 7. 7 ಏನಾರೇ 15ನ ಕಡ್ತಾ ಹೊಡಿತೈತನ, ಇಲ್ಲ. ಇದು ಕ್ಯಾನ್ಸಲ್ ಆಯ್ತು. 5 15ನೇನೋ ಕಡಿತಾ ಹೊಡಿತೈತಿ, ಆದ್ರೆ 33ನ್ನ 42ನ ಕಡ್ತಾ ಹೊಡಿತೈತನ, ಇಲ್ಲ. ಹಂಗಂದ್ರೆ ಇದು ಕ್ಯಾನ್ಸಲ್ ಆಯ್ತು. ಈ 3 ಒಂದ ಎಲ್ಲಾನು ಕಡ್ತಾ ಹೊಡಿಯುವಂಥದ್ದು. ಹಾಗಾದ್ರೆ ಇದರ ಮಸ ಏನಾಗಿತ್ತಪ್ಪ? 3. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವೇನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಂಗೂ ನೀವು ನಾರ್ಮಲ್ ಆಗಿ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ, ತಿಳ್ಕೊರಿ. ಎಲ್ಲಾದ್ರೂ ಕಾಮನ್ ಏನೈತಿ? 3. 3 5 15, 3 11 3 14. ಹಾಗಾದ್ರೆ ಮತ್ತೆ ಇದ್ರೊಳಗೆ ಏನಾರೇ ಕಾಮನ್ ಐತನ? ಏನೂ ಕಾಮನ್ ಇಲ್ಲ. ಹಾಗಾದ್ರೆ ಇದರ ಮಸ ಏನಾಗಿತ್ತಪ್ಪ? 3 ಆಗಿತ್ತು. ಬಟ್ ಇದನ್ನೆಲ್ಲ ಯಾಕೆ ಮಾಡಬೇಕು? ಡೈರೆಕ್ಟ್ ಆಗಿ ಮಾಡೋ ಮೆಥಡ್ ಗೊತ್ತಿದ್ರೆ, ಹೌದಲ್ಲ? ರೈಟ್. ನೆಕ್ಸ್ಟ್ ಕ್ವಶನ್. ಓಕೆ, ಸಿಂಪ್ಲಿಫಿಕೇಶನ್ ಕ್ವಶನ್ ಬಂತು ನೋಡ್ರಿ. ಯಾವ ರೀತಿ ಮಾಡಬೇಕು ತಿಳ್ಕೊ. ಇಲ್ಲಿ ನಿಮ್ಗೆ ಕಾಣತಿಲ್ಲ ಅಂದ್ರೆ ದೊಡ್ಡದಾಗಿ ಬರೀತೀನಿ. 160 ಇಂಟು 8 ಭಾಗಿಸು 5. ಇಲ್ಲಿ ಏನದ ಹೊರಗಡೆ 10 ಇರುವಂಥದ್ದು. ಹಾಗಾದ್ರೆ ಮೊದಲು ಕಡ್ತಾ ಹೊಡ್ರಿ. 5 ಒಂದ್ಲೆ 5 ಮೂರ್ಲೆ 15, 5 ಎರಡ್ಲೆ 10. ಹಾಗಾದ್ರೆ ಒಳಗಡೆ ಏನಾಯ್ತಿದು? 32. ಈ 32ನ ಏನಂತ ಮಾಡ್ಕೋರು ಗೊತ್ತ ನೀವ? ಇದನ್ನ ಏನ್ ಮಾಡ್ಕೋರಪ್ಪ ಅಂತಂದ್ರ 16 ಎರಡ್ಲೆ ಅಂತ ಹೊಡ್ಕೋರಿ. ಒಳಗ ಏನ್ ಮೈಂಡ್ ಒಳಗ ಹೊಡ್ಕೋರಿದ್ನ 16 ಎರಡ್ಲೆ. ಯಾಕೆ ಅನ್ನೋದು ಹೇಳ್ತ ನೋಡ್ರಿ. ಅಂಡರ್ ರೂಟ್ 16 ಅಂತಂದ್ರ 4 ಬರ್ತದ, ಗುಣಿಸು 8 ಎರಡ್ಲೆ 16. ಇಲ್ಲಿ ನೋಡ್ರಿ, ಇದು ಅಂಡರ್ ರೂಟ್ ಹಾಕೋದ್ ಬೇಡ. ಇಲ್ಲಿ ನೋಡ್ರಿ, ಒಂದ್ ಸ್ಟೆಪ್ ಹೆಚ್ಚಿಗೆ ಆದ್ರೆ ಆಗೋಲ್ತಕ್ ಇಲ್ಲಿ ಬರ್ದ ಬಿಡುತ್ತೆ. ಓಕೆ, 16 ಗುಣಿಸು 2 ಗುಣಿಸು 8 ಗುಣಿಸು 10 ಐತಿ, ಹೌದಾ? ಹಾಗಾದ್ರೆ 16 ಅಂಡರ್ ರೂಟ್ ಎಷ್ಟು ಬರ್ತದ? 4. 8 ಎರಡ್ಲೆ 16. ಇತರ ಅಂಡರ್ ರೂಟ್ ಎಷ್ಟು ಬರ್ತದ? 4 ಗುಣಿಸು 10. 4 4 16. 16 ಇಂಟು 10 ಅಂದ್ರೆ ಎಷ್ಟು ಬಂತಪ್ಪ? 160 ಬಂತು. ಇದೇ ಇದರ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಇಲ್ಲೂ ಕೂಡ ಸಿಂಪ್ಲಿಫಿಕೇಶನ್ ಕ್ವಶನ್ ಐತಿ ನೋಡ್ರಿ, ಟ್ರೈ ಮಾಡ್ರಿ. ಓಕೆ, 5 ಗುಣಿಸು 625 ಅಂಡರ್ ರೂಟ್ ಅದ, ಪ್ಲಸ್ 4 ಅಂಡರ್ ರೂಟ್ ಅದ, ಮೈನಸ್ 400 ಅಂಡರ್ ರೂಟ್ ಅದ. ಹಾಗಾದ್ರೆ 5 ಇದೆ, 5 ಬರದ್ರಿ, ಗುಣಿಸು 625 ಅಂಡರ್ ರೂಟ್ ಎಷ್ಟು? 25, ಪ್ಲಸ್ 4 ಅಂಡರ್ ರೂಟ್ ಎಷ್ಟು? 2, ಮೈನಸ್ 400 ಅಂಡರ್ ರೂಟ್ ಎಷ್ಟು? 20. ರೈಟ್. 25 ಐದ್ಲೆ 125. 125ಕ್ಕೆ 2 ಕೂಡಿಸಿರ 127. ಮುಂದೆ ಮೈನಸ್ 25 ಅಂದ್ರೆ 127 ಒಳಗೆ 20 ಕಳೆದ್ರೆ ಎಷ್ಟು ಬಂತಪ್ಪ? 107 ಬಂತು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಇದು ನೋಡ್ರಿ. 67% ಕಂಡಿಡಿ ಅಂದ್ರೆ ಎಷ್ಟು ಈಸಿ ಕ್ವಶನ್ ನೋಡ್ರಿ. 200ದ್ದು 67% ಕಂಡಿಡಿಬೇಕು. ಪರ್ಸೆಂಟೇಜ್ ಅಂತಂದ್ರೆ ಭಾಗಿಸು 100. 2 0 ಇಂದ 2 0 ಹೋತು. 67 ಎರಡ್ಲೆ 134 ಬರ್ತದ. ಹಾಗಾದ್ರೆ 134 ಯಾವ ಆಪ್ಷನ್ ಕಾಣಿಸತ್ ನಮಗೆ? ಆಪ್ಷನ್ 1 ಕಾಣಿಸತೈತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೋಡ್ರಿ ಈ ಕ್ವಶನ್. 16 ಮೊಟ್ಟೆಗಳಲ್ಲಿ 12 ಮೊಟ್ಟೆಗಳು ಕೆಟ್ಟದಾಗಿವೆ, ಅಂದ್ರೆ ಕೆಟ್ಟ ಹೋಗಿದಾವೆ. ಒಟ್ಟು ಮೊಟ್ಟೆಗಳಲ್ಲಿ ಕೆಟ್ಟ ಮೊಟ್ಟೆಗಳ ಶೇಕಡಾವಾರು ಕಂಡಿಡಿ ಅಂತಾರೆ. ಹಾಗಾದ್ರೆ ಕೆಟ್ಟ ಮೊಟ್ಟೆಗಳ ಶೇಕಡ ಕಂಡಿಡಿವಿ. ಎಷ್ಟು ಮೊಟ್ಟೆಗಳು ಕೆಟ್ಟವ ಅದನ್ನ ಮ್ಯಾಲ ಬರೀತೀರಿ. ಟೋಟಲ್ ಎಷ್ಟು ಮೊಟ್ಟೆ ಇದ್ದು ಅದನ್ನ ಎಲ್ಲಿ ಬರೀತೀರಿ? ಕೆಳಗೆ ಬರೀತೀರಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ಲೆ ಗುಣಿಸ್ತೀರಿ. 4 3ಲೆ 12, 4 4ಲೆ 16. 3 ಭಾಗಿಸು 4 ಅಂತಂದ್ರೆ ನಿಮಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ 75% ಅಂತ ಹಾಕಬಹುದು. ಇಲ್ಲ ಅಂದ್ರೆ 4 ಒಂದ್ಲೆ 4, 25ಲೆ 25, 3ಲೆ 75. ಈ ರೀತಿಯಾಗಿನೂ ಕೂಡ ನೀವು ಮಾಡಬಹುದು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 6:5 ಆಗಿದೆ. ತರಗತಿಯಲ್ಲಿ ಒಟ್ಟು 66 ವಿದ್ಯಾರ್ಥಿಗಳಿದ್ದರೆ ಹುಡುಗಿಯರ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳ. ಟೋಟಲ್ ನಮ್ಮ ಪ್ರಕಾರ ಎಷ್ಟು ವಿದ್ಯಾರ್ಥಿಗಳು? 6 ಹುಡುಗರು 5 ಹುಡುಗಿಯರು, ಅಂದ್ರೆ ಆಕ್ಚುಯಲ್ ಟೋಟಲ್ 11 ಜನ ಹುಡುಗರು. ಹಾಗಾದ್ರೆ 11 ಅಂದ್ರೆ ಎಷ್ಟೈತಪ್ಪ? 66 ಅದ. 11 ಅಂದ್ರೆ ಎಷ್ಟೈತಿ? 66. ನಾವ್ ಯಾರು ಕಂಡುಹಿಡಿಬೇಕು? ಹುಡುಗಿಯರು. ಹುಡುಗಿಯರ ಸಂಖ್ಯೆ ಎಷ್ಟೈತಿ ನೋಡ್ರಿ? 5 ಐತಿ. 5 ಅಂದ್ರೆ ಎಷ್ಟು? 11 ಒಂದ್ಲೆ 11 ಆರ್ಲೆ 6 5ಲೆ ಎಷ್ಟಪ್ಪ? 30. ಯಾವ ಆಪ್ಷನ್ ಕಾಣಿಸತಿ? 30. ಆಪ್ಷನ್ 2 ಕಾಣಿಸತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 2 kg ಮತ್ತು 610 ಗ್ರಾಮ್ ನಡುವಿನ ಅನುಪಾತ ಏನು? ನೋಡ್ರಿ, ಯಾವಾಗಲೂ ಅನುಪಾತ ತೆಗಿಬೇಕಂದ್ರ ಈ ಯೂನಿಟ್ ಏನಿರಬೇಕು? ಸೇಮ್ ಇರಬೇಕು. ಹಾಗಾದ್ರೆ ಸೇಮ್ ಮಾಡ್ಕೊಳ್ಳೋಣ. 2 kg ಅಂದ್ರೆ ಎಷ್ಟು ಗ್ರಾಮ? 2000 ಗ್ರಾಮ್. ಅನುಪಾತ 610 ಗ್ರಾಮ್. ಹಾಗಾದ್ರೆ 10 ಇಂದ 10 ಹೋತು. 200 ಅನುಪಾತ 61. ಯಾವ ಆಪ್ಷನ್ ಕಾಣಿಸತ್ತೆ? 200 ಅನುಪಾತ 61.
ಆಪ್ಷನ್ 1 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಎ, ಒಬ್ಬ ವ್ಯಕ್ತಿಯು 68 ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸಬಹುದು. ಎ 28 ದಿನಗಳ ಕಾಲ ಕೆಲಸ ಮಾಡಿದ ನಂತರ ಉಳಿದಿರುವ ಕೆಲಸದ ಪ್ರಮಾಣ ಎಷ್ಟು? ಇಲ್ಲಿ ಏನ್ ಕೇಳಿದ್ರು, ಉಳಿದದ್ದು ಟೋಟಲ್ 68 ದಿವಸನಾಗ ಕೆಲಸ ಮಾಡ್ತಿದ್ದ, ಅದ್ರೊಳಗೆ 28 ದಿವಸದ ಕೆಲಸ ಆಗೈತಿ. ಹಾಗಾದ್ರೆ ಉಳಿದದ ಕೆಲಸ ಎಷ್ಟು ನೀವು ಹೇಳ್ರಿ? 40 ಕೆಲಸ ಉಳಿದೈತಿ, ಹೌದಲ್ಲ? 68ರೊಳಗೆ 28 ದಿವಸ ಕೆಲಸ ಮಾಡ್ಯಾನಂದ್ರೆ ಉಳಿದದ ಕೆಲಸ ಎಷ್ಟು ದಿವಸದ್ದು? 40 ದಿವಸದ್ದು. ಹಾಗಾದ್ರೆ ಟೋಟಲ್ ಕೆಲಸ ಎಷ್ಟಿತ್ತು? 68. ಇದನ್ನ ಏನ್ ಮಾಡ್ಬೇಕು ಅವರು? ನಾವು ಎದ್ರೋಗ ಭಿನ್ನ ರಾಶಿ ಒಳಗೆ ಹೇಳಬೇಕು. ರೈಟ್. ಹಾಗಾದ್ರೆ ಯಾತ್ರಿಂದ ಕಡ್ತೋಕದ? 4 10 40, 4 1 4, 4 7 28. ಹಾಗಾದ್ರೆ 10/17 ಯಾವ ಆಪ್ಷನ್ ಕಾಣಿಸ್ತದೆ ನೋಡ್ರಿ? ಆಪ್ಷನ್ 1 ಕಾಣಿಸ್ತದೆ. ಅದೇ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಓಕೆ. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಪೂರ್ಣ ಸಂಖ್ಯೆಯ 3 ಪಟ್ಟಿಗೆ ಒಂದನ್ನು ಸೇರಿಸಿದರೆ 145 ಬರುತ್ತದೆ. ಆ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಹೇಳಿ. ಒಂದು ಪೂರ್ಣ ಸಂಖ್ಯೆ ಎಕ್ಸ್ ಇತ್ತು ಅನ್ಕೋಣ, ಅದರದ್ದು 3 ಪಟ್ಟು ಅಂದ್ರೆ ಇದ್ರದ್ದು 3 ಪಟ್ಟು ಅಂದ್ರೆ 3x ಒಂದು ಕೂಡಿಸಿದ್ರ 145 ಬರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ 1 ಈ ಪ್ಲಸ್ ಒಳಗಿದ್ದದ್ದು ಈ ಕಡೆ ಹೋದ್ರೆ ಏನಾಕತ್ತಪ್ಪ? ಮೈನಸ್ ಆಕತಿ. 144 ಬಂತು. ಹಾಗಾದ್ರೆ ಈ 3 ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರ ಭಾಗಾಕಾರ ಆಕದ. 3 4 12, 3 8 24. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತು? 48 ಬಂತು. 48 ಯಾವ ಆಪ್ಷನ್ ಐತಿ? ಆಪ್ಷನ್ 1 ಐತಿ. ಇದೇ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ವರ್ಗಾಕಾರದ ಮೈದಾನದ ವಿಸ್ತೀರ್ಣ 124 ಮೀಟರ್ ಸ್ಕ್ವೇರ್ಗೆ ಸಮಾನವಾಗಿದೆ. ಅದರ ಸುತ್ತಳತೆ ಕಂಡುಹಿಡಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಸುತ್ತಳತೆಯನ್ನ ಯಾವ ರೀತಿ ಕಂಡುಹಿಡಿತೀವಿ? ವರ್ಗಾಕಾರ ಅಂದ್ರೆ ಚೌಕದ ಸುತ್ತಳತೆ 4 ಗುಣಿಸು ಬಾಹು, ಈ ಸೂತ್ರದ ಮೂಲಕ ಕಂಡುಹಿಡಿತೀವಿ. ಹೌದಾ? ಹಾಗಾದ್ರೆ ನಾವಿಲ್ಲಿ ಬಾಹುನ ನಮ್ಗೆ ಗೊತ್ತಿಲ್ಲ, ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ? ವಿಸ್ತೀರ್ಣ. ಹಾಗಾದ್ರೆ ಚೌಕದ ವಿಸ್ತೀರ್ಣ ಸೂತ್ರ ಏನು? ಬಾಹುವಿನ ಸ್ಕ್ವೇರ್. ಹೌದಾ? ಇಲ್ಲಿ ವಿಸ್ತೀರ್ಣ ಕೊಟ್ರ ಅಂತಂದ್ರೆ ವಿಸ್ತೀರ್ಣ ಜಾಗದಾಗ 124 ಬರಿತೀರಿ. ಇಲ್ಲಿ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿ? ಸ್ಕ್ವೇರ್ ರೂಟ್ ಆಗ್ತದ. ಹೌದೋ ಇಲ್ಲ? ರೈಟ್. ಹಾಗಾದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಒಳಗೆ ನಮಗೆ ಪ್ರಾಪರ್ ಆಗಿ ಎಕ್ಸಾಕ್ಟ್ ಆಗಿ ಏನೈತೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವೀಗ? ಒಂದು ಯಾವ್ದಾರೆ ಹೊರಗೆ ತಕೋಬೇಕಲ್ಲ. ಏನ್ ಹೊರಗೆ ತಕೋಬಹುದು? ಇದನ್ನ ನಾವು ಡಿವೈಡ್ ಮಾಡ್ಕೋಬಹುದು. ಹೆಂಗ್ ಡಿವೈಡ್ ಮಾಡ್ಕೋಬಹುದು? ಇಲ್ಲಿ ತೋರಿಸ್ ನೋಡ್ರಿ. 124ನ 4 3 12, 4 1 4. ಹಾಗಾದ್ರೆ ಇದನ್ನ ಏನಂತ ಬರ್ಕೋಬಹುದು? 4 ಗುಣಿಸು 31 ಅಂತ ಬರ್ಕೋಬಹುದು. 4ನ್ನ ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದ್ರೆ ಏನಾಕತಿ? 2 ಅಂಡರ್ ರೂಟ್ ಒಳಗೆ 31 ಬಂತು. ಇದೇನು ಬಂತಿದು? ಬಾಹು ಬಂತು. ಇದೇನು ಬಂತು? ಬಾಹು. ಹಾಗಾದ್ರೆ ನಾವು ಇದನ್ನ ಏನ್ ಮಾಡ್ಬೇಕು? ಸುತ್ತಳತೆ ಕಂಡುಹಿಡಿಬೇಕು. ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಿ? ಇದಕ್ಕೆ 4ರಿಂದ ಗುಣಿಸ್ತೀರಿ. 4 2 8 ಅಂಡರ್ ರೂಟ್ 31 ಅಂದ್ರೆ ಯಾವ ಆಪ್ಷನ್ ಕಾಣಿಸತ್ತೆ ನಮಗ? ಆಪ್ಷನ್ 4 ಕಾಣಿಸತ್ತೆ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 2 ಸಮಾಂತರ ರೇಖೆಗಳ ನಡುವಿನ ಕೋನ ಎಷ್ಟು? 2 ಸಮಾಂತರ ರೇಖೆಗಳು ಅಂದ್ರೆ ಈ ರೀತಿ ಇರ್ತವೆ. ಇದ್ರ ನಡುಕ್ಕೆ ಏನಾರೆ ಕೋನ ಉಂಟಾಗಿರ್ತೈತೆನ? ಯಾವಾಗೂ ಕೋನ ಉಂಟಾಗಂಗಿಲ್ಲ. ಹಾಗಾದ್ರೆ ಇದರ ಮಧ್ಯೆ ಇರುವಂತಹ ಕೋನ ಎಷ್ಟು? 0 ಡಿಗ್ರಿ ಇರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಎಲ್ಲಾ 15 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವ ಅಂತ ಅನ್ಕೋತೀನಿ. ಇನ್ನು ಮುಂದೆ ರೀಸನಿಂಗ್ ನ 5 ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಅದೇ ರೀತಿ ನಿಮ್ಗೆಲ್ಲರಿಗೂ ಈ ಒಂದು ಸೊಲ್ಯೂಷನ್ ಇಷ್ಟ ಆಗತ್ತಿದ್ರ ಅಥವಾ ಅರ್ಥ ಆಗ್ತಾ ಇದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ. ನಿಮ್ಮ ಒಪಿನಿಯನ್ ಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಶೇರ್ ಮಾಡ್ರಿ. ಓಕೆ. ನೆಕ್ಸ್ಟ್ ಕ್ವಶನ್. ಇನ್ನು ರೀಸನಿಂಗ್ ನ ಪ್ರಶ್ನೆಗಳು. ಸ್ಪೇಸ್ ಈಸ್ ಲೆಸ್ DPVEKX ಮತ್ತು ಲೆಸ್ ದೆನ್ ಈಕ್ವಲ್ ಅನ್ನ RGMUVE ಎಂದು ಬರೆಯಲಾಗಿದೆ. ಹಾಗಾದ್ರೆ ಲೆಸ್ ನ ಸಂಕೇತ ಏನು? ಲೆಸ್ ಇಲ್ಲೂ ಅದ, ಲೆಸ್ ಇಲ್ಲೂ ಅದ. ಹಾಗಾದ್ರೆ ಲೆಸ್ ಎರಡೂ ಕಡೆ ಐತಂದ್ರೆ ಎರಡೂ ಕಡೆ ಇರುವಂತಹ ಸಂಖ್ಯೆ, ಎರಡೂ ಕಡೆ ಇರುವಂತಹ ಕೋಡ್ ಅನ್ನ ನಾವು ನೋಡ್ಬೇಕು. DP ಇಲ್ಲೈತಿ, ಆದ್ರೆ ಇಲ್ಲಿಲ್ಲ. VE ಇಲ್ಲೂ ಅದ, VE ನೋಡ್ರಿ ಇಲ್ಲೂ ಅದ, ಇಲ್ಲೂ ಅದ. ಹಾಗಾದ್ರೆ ಲೆಸ್ ಎರಡೂ ಕಡೆ ಇರೋದ್ರಿಂದ ಈ ಲೆಸ್ ನ ಕೋಡ್ ಏನಾಯ್ತು? VE ನೇ ಇರುವಂತದ್ದು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 2 ಸರಿಯಾದ ಉತ್ತರ ಇರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಅಕ್ಷರ ಶ್ರೇಣಿಯಲ್ಲಿ ಬಲದಿಂದ 7ನೇ ಅಕ್ಷರ ಯಾವುದು? ಬಲಗಡೆಯಿಂದ 7ನೇದು. 1 2 3 4 5 6 7. ಬಲದಿಂದ 7ನೇ ಅಕ್ಷರ ಯಾವ್ದು ಕಾಣಿಸ್ತಾ ಇದೆ ನಮ್ಗ? H ಕಾಣಿಸ್ತಾ ಇದೆ. ಇದೇ ಇದರ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಉತ್ತರಕ್ಕೆ ಮುಖ ಮಾಡಿರುವ 37 ಜನರ ಸಾಲಿನಲ್ಲಿ ಮೀರಾ ಬಲ ತುದಿಯಿಂದ 19ನೇ ಸ್ಥಾನದಲ್ಲಿದ್ದಾಳೆ. ಎಡ ತುದಿಯಿಂದ ಮೀರಾಳ ಸ್ಥಾನ ಎಷ್ಟು? ಇಲ್ಲಿ ಎಡ ತುದಿಯಿಂದ ಅಂದ್ರೆ ರ್ಯಾಂಕ್ ಕೇಳಿದಾರೆ. ರ್ಯಾಂಕ್ ಕೇಳಿದ್ರೆ ಏನ್ ಮಾಡ್ತೀರಿ?
ಜನರಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ, +1 ಮಾಡ್ತೀರಿ. ಹೌದಾ? ಹಾಗಾದ್ರೆ ಇಲ್ಲಿ ರ್ಯಾಂಕ್ ಕೇಳಿರೋದ್ರಿಂದ ಏನ್ ಮಾಡ್ತೀರಿ, ಈ 37 ಇದ್ದದನ್ನ ಏನ್ ಮಾಡ್ತೀರಿ, 38 ಮಾಡ್ತೀರಿ. ಯಾಕ ರ್ಯಾಂಕ್ ಕಂಡುಹಿಡಿಬೇಕಾಗ್ಯದ. 37 ಇದ್ದದನ್ನ ಏನ್ ಮಾಡ್ತೀರಿ, 38. ಹಾಗಾದ್ರೆ ಇದ್ರೊಳಗೆ ಈ ಬಲ ತುದಿಯಿಂದ ಕಳೆದ್ರೆ ನಮ್ಗೆ ಏನ್ ಬರ್ತದ, ಎಡ ತುದಿಯ ಬೆಲೆ ಸಿಗ್ತದ. ಹಾಗಾದ್ರೆ 38ರೊಳಗ 19 ಕಳೆದ್ರೆ ಎಷ್ಟು ಬರ್ತದಪ್ಪ, 19 ಬರ್ತದ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್. ಇವನ್ ಏನ್ ಮಾಡ್ಬೇಕಪ್ಪ, ಇಂಗ್ಲಿಷ್ ಡಿಕ್ಷನರಿ ಗತೆ ಜೋಡಿಸ್ಬೇಕು. ಹಾಗಾದ್ರೆ ಬಿ ಅಂದ್ರ 2, ಜೆಡ್ ಅಂದ್ರ 26, ಪಿ ಅಂತಂದ್ರ 16, ಸಿ ಅಂದ್ರ 3. ಓಕೆ, ಫಸ್ಟ್ ಒಂದನೇದು ಬರ್ತದೆ. ಹಾಗಾದ್ರೆ ಒಂದನೇ ಆಪ್ಷನ್, ಒಂದನೇದು ಇದು ಒಂದೈತಿ. ಹಾಗಾದ್ರೆ ನಮ್ಮ ಆನ್ಸರ್ ಇದೇ ಕರೆಕ್ಟು, ಉಳಿದದ್ದು ಎಲ್ಲ ತಪ್ಪು. ಯಾಕಂದ್ರೆ ಮೊದ್ಲೇಕ್ ಏನ್ ಬರ್ಬೇಕ, ಒಂದು ಬರಬೇಕು. ಒಂದಿದ್ ಒಂದ ಆಪ್ಷನ್ ಆಗ್ಯದ. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಗುಣಿಸು ಎಂದರೆ ಪ್ಲಸ್, ಮೈನಸ್ ಎಂದರೆ ಭಾಗಾಕಾರ ಆದ್ರೆ ಕೆಳಗಿನ ಸಮೀಕರಣ ಏನು? ಸಿಂಪಲ್ ಆಗಿ ಬರ್ಕೊಂಡ್ಬಿಡುನು. 17 ಗುಣಿಸು ಅಂದ್ರೆ ಏನ, ಪ್ಲಸ್. 26 ಮೈನಸ್ ಅಂದ್ರೆ ಏನ, ಭಾಗಿಸು. ಕೆಳಗೇನೈತೆ 13. 13 ಒಂದ್ಲೆ, 13 ಎರಡ್ಲೆ. 17 + 2 ಅಂತಂದ್ರ 19 ಬರ್ತದ. ಯಾವ ಆಪ್ಷನ್ ಅದ, ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ಆತ್ಮೀಯ ಸ್ನೇಹಿತರೆ, ಎಲ್ಲ 20 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೋರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ಆಲ್ ದ ಬೆಸ್ಟ್.